ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಾರುಗಳ ಓವರ್ಟೇಕ್ ವಿಚಾರದಲ್ಲಿ ಗಲಾಟೆಯಾಗಿ ಕಾರಲ್ಲಿ ಇದ್ದ ಮಹಿಳೆ ಸೇರಿ ಮುಸ್ಲಿಂ ವ್ಯಕ್ತಿಗಳ ಮೇಲೆ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಗನ್ಮನ್ ಹಾಗೂ ಚಾಲಕ ಬೇರೊಂದು ಕಾರಲ್ಲಿ ಇದ್ದವರ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಇನ್ನು ತುಮಕೂರು ಬೆಂಗಳೂರು ರಸ್ತೆ ನೆಲಮಂಗಲ ತಾಲೂಕಿನ ಹಳೆ ನೆಚ್ಚಿಗಲ್ ಬಳಿ ಘಟನೆ ಜರುಗಿದ್ದು, ಬೆಂಗಳೂರಿಗೆ ಬರ್ತಾ ಇದ್ದ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಮತ್ತು ಪುತ್ರ ಆಶುತೋಷ್ ಪ್ರಯಾಣಿಸ್ತಾ ಇದ್ದ ಕಾರನ್ನ ಮತ್ತೊಂದು ಕಾರು ಓವರ್ಟೇಕ್ ಮಾಡಿದ ವಿಚಾರದಲ್ಲಿ ಅನಂತ್ ಕುಮಾರ್ ಹೆಗಡೆ ಚಾಲಕ ಮಹೇಶ್, ಗನ್ಮ್ಯಾನ್ ಶ್ರೀಧರ್ ಮತ್ತು ಆ ಪುತ್ರ ಆಶುತೋಷ್, ಕಾರಲ್ಲಿ ಇದ್ದ ಸಲ್ಮಾನ್, ಸೈಫ್ ಹಾಗೂ ಸೈಫ್ ತಾಯಿ ಗುಲ್ಸುರು ಉನ್ನಿಸಾ ಹಾಗೂ ಇಲಿಯಾಸ್ ಖಾನ್ ಮೇಲೆ ಹಲ್ಲೆ ನಡೆಸಿದ್ದು ಘಟನೆಯ ದೃಶ್ಯ ವಿಡಿಯೋ ವೈರಲ್ ಆಗಿದೆ. ಅಲ್ಲೂ ಇವತ್ತ ಬೇಜಾರು ವಯಸ್ಸ ನನಗೆ ಎಲ್ಲ ಅಲ್ಲೇ ನಾನು ಉಗಿದ್ಬಿಟ್ಟೆ, ಯಾಕಂದ್ರೆ ನಮ್ಮ ಮನೆಗೆ ಎದುರ್ಕೊಂತಾರೆ ಅಂತ. ಆಮೇಲೆ ಒಂದು ಉದುರಿತು ಅಲ್ಲೂ, ಒಂದು ಇನ್ನಿ ಅಲ್ಲಾಡ್ತಾ ಇದೆ ನೋಡಿ, ಇನ್ನೂ ರಕ್ತ ನಿಲ್ಲಿಲ್ಲ, ಇನ್ನೂ ಬುಲೆಟ್ ಬರ್ತಾನೆ ಐತೆ. ಇದರ ಆರೋಪ ಹಿನ್ನೆಲೆ ಅನಂತ್ ಕುಮಾರ್ ಹೆಗಡೆ ಚಾಲಕ ಮತ್ತು ಗನ್ಮ್ಯಾನ್ ಮೇಲೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಘಟನೆಗೂ ಮೊದಲು ಅನಂತ್ ಕುಮಾರ್ ಹೆಗಡೆ ಗನ್ಮ್ಯಾನ್ ಕಾರಿಂದ ಇಳಿದು ಮುಸ್ಲಿಂ ವ್ಯಕ್ತಿಗಳಿಗೆ ಗನ್ ತೋರಿಸಿ ಜಗಳ ಮಾಡಿದ್ರೆ ಶೂಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ಅಂತ ಹಲ್ಲೆಗೊಳಗಾದ ಸೈಫ್ ಖಾನ್ ಆರೋಪಿಸಿದ್ದಾನೆ. ಇನ್ನು ಘಟನೆಯ ವಿಷಯ ತಿಳಿದು ದಾಬಸ್ಪೇಟೆ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಎಲ್ಲರನ್ನೂ ಸಮಾಧಾನ ಮಾಡಿ ಸಂಸದ ಅನಂತ್ ಕುಮಾರ್ ಹಾಗೂ ಆತನ ಬೆಂಬಲಿಗರನ್ನ ನೆಲಮಂಗಲ ಡಿವೈಎಸ್ಪಿ ಕಚೇರಿಗೆ ಕರೆತಂದು ವಿಚಾರಣೆ ಮಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಕಡೆಯವರು ಮುಸ್ಲಿಂ ವ್ಯಕ್ತಿಗಳಿಗೆ ಹಲ್ಲೆ ಮಾಡಿದ್ದಾರೆ ಎಂಬ ವಿಚಾರ ತಿಳಿತಾ ಇದ್ದಂತೆಯೇ ದಾಬಸ್ಪೇಟೆ ಠಾಣೆ ಬಳಿ ನೂರಾರು ಮುಸ್ಲಿಂ ವ್ಯಕ್ತಿಗಳು ಆಗಮಿಸಿ ಜಮಾವಣೆಗೊಂಡ್ರೆ ಅನಂತ್ ಕುಮಾರ್ ಹೆಗಡೆ ಪರವಾಗಿ ಬಿಜೆಪಿ ಪಕ್ಷದ ಮುಖಂಡ ಸುರೇಶ್ ಗೌಡ ಸೇರಿ ಸ್ಥಳೀಯ ಬಿಜೆಪಿ ಮುಖಂಡರು ಠಾಣೆ ಬಳಿ ಆಗಮಿಸಿದ್ರು. ನೆಲಮಂಗಲ ಗ್ರಾಮಾಂತರ ಠಾಣೆ ಬಳಿ ಶಾಸಕ ಸುರೇಶ್ ಗೌಡ ಮಾತನಾಡಿ, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುವಾಗ ಮಾರ್ಗ ಮಧ್ಯೆ ಈ ಗಲಾಟೆ ನಡೆದಿದೆ. ಅನಂತ್ ಕುಮಾರ್ ಹೆಗಡೆ ಇದ್ದ ಕಾರಿಗೆ ಪಕ್ಕದಲ್ಲಿ ಬಂದ ಕಾರಿನವ ಚಮಕ್ ಕೊಟ್ಟಿದ್ದಾರೆ. ಆಗ ಸರಿಯಾದ ರೀತಿಯಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಗೊಂದಲವಾಗಿ ಗಲಾಟೆ ಶುರುವಾಗಿದೆ. ಗನ್ಮ್ಯಾನ್ ಮತ್ತು ಡ್ರೈವರ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ರಸ್ತೆಯಲ್ಲಿ ಸಾಕಷ್ಟು ಆಕ್ಸಿಡೆಂಟ್, ಗೊಂದಲ ಆಗೋದು ಸರ್ವೇ ಸಾಮಾನ್ಯ. ಇಂತಹ ವಿಚಾರದಲ್ಲಿ ಗೊಂದಲ ಬೇಡ, ಕೂತು ಮಾತನಾಡಿ ಬಗೆಹರಿಸಿಕೊಳ್ಳೋಣ. ಅನಂತ್ ಕುಮಾರ್ ಹೆಗಡೆ ತಪ್ಪಿದ್ರೆ ಅವರು ಕ್ಷಮೆ ಕೇಳ್ತಾರೆ, ನಿಮ್ಮ ತಪ್ಪಿದ್ರೆ ನೀವು ಕ್ಷಮೆ ಕೇಳಿ. ಕಾಫಿ ಡೇಯಲ್ಲಿ ಕರೆಸಿ ಮುಸ್ಲಿಂ ಅವರ ಜೊತೆ ಮಾತನಾಡಿದ್ದೀನಿ. ಈ ಕೇಸ್ ಮುಂದುವರಿಸೋದು ಬೇಡ ಅಂತ ಹೇಳಿದ್ದಾನೆ. ಕಾಂಗ್ರೆಸ್ನವರು ಯಾವಾಗಲೂ ರಾಜಕೀಯವಾಗಿ ತುಷ್ಟೀಕರಣ ಮಾಡ್ತಾ ಇರ್ತಾರೆ. ಪೊಲೀಸರು ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗೋದು ಬೇಡ. ಕಾನೂನು ಪ್ರಕಾರ ತಪ್ಪಿದ್ರೆ ಕ್ರಮ ತೆಗೆದುಕೊಳ್ಳಿ ಎಂದಿದ್ದಾರೆ. ಇನ್ನು ಹಲ್ಲೆ ಮಾಡಿದ ಮಾಜಿ ಸಂಸದ ಅನಂತ್ ಕುಮಾರ್ ಅವರನ್ನ ಬಂಧಿಸಿ ಸರಿಯಾಗಿ ಕಾನೂನು ರೀತಿಯಲ್ಲಿ ತನಿಖೆ ಮಾಡಬೇಕು. ಹಲ್ಲೆಗೊಳಗಾದ ಕುಟುಂಬದವರಿಗೆ ನ್ಯಾಯ ದೊರಕಿಸಬೇಕು ಅಂತ ಮುಸ್ಲಿಂ ಮುಖಂಡರು ದಾಬಸ್ಪೇಟೆ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.